ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ. ಅವ್ರ ಜೊತೆಗೆ ಇತರೆ 7 ಆರೋಪಿಗಳು ಕೂಡ ಜಾಮೀನಿಂದ ಹೊರಗೆ ಬಂದರು. ಆದರೆ ದರ್ಶನ್ ಜೈಲಲ್ಲಿ ಇರುವಾಗ ಒಂದಷ್ಟು ಕಲಾವಿದರು ಮಾತನಾಡಿದರು, ಒಂದಿಷ್ಟು ಕಲಾವಿದರು ಮೌನ ವಹಿಸಿದ್ರು. ಆದರೆ ಏನು ಜಾಮೀನಿನಿಂದ ಹೊರಗೆ ಬಂದಾಗ ಒಬ್ಬೊಬ್ಬರೇ ಒಂದಿಷ್ಟು ಮಾತುಗಳನ್ನು ಶುರು ಮಾಡ್ತಾರೆ. ಅಂದರೆ ದರ್ಶನ್ ಪರವಾಗಿ ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊದಲಿಗೆ ಸಂಜನಾ ಗಲ್ರಾನಿ ಅವರು ಸಾಕಷ್ಟು ವಿಚಾರಗಳನ್ನು ದರ್ಶನ್ ಬಗ್ಗೆ ಮಾತಾಡಿದರು. ಏನಂದರೆ 2025ರಲ್ಲೇ ನೋಡ್ತಾ ಇದ್ದಾರೆ ದರ್ಶನ್ ಹವಾ ಬರುತ್ತೆ, 2025ರಲ್ಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾರೆ, ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ ಅಂತ ಹೇಳಿದ್ರು. ಅದು ಅವರ ಅಭಿಮಾನ, ಪ್ರೀತಿ, ಆ ವಿಚಾರವನ್ನು ಅವ್ರು ಹೇಳಿದರು. ಸೊ ಇವತ್ತು ಶ್ರೀಮುರಳಿ ಅವರು ತಮ್ಮ ಬರ್ತ್ಡೇನ ಆಚರಿಸ್ಕೊಂಡ್ರು. ಸೊ ಆ ಸಮಯದಲ್ಲಿ ದರ್ಶನ್ ಬಗ್ಗೆ ಒಂದು ಪ್ರಶ್ನೆ ಬಂದಿದ್ದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಏನು? ಕಾಲಾಯ ತಸ್ಮೈ ನಮಃ. ಹಾಗಂದ್ರೆ ಏನು ಕಾಲಾಯ ತಸ್ಮೈ ನಮಃ? ಯಾಕೆ ಈ ಮಾತನ್ನ ಶ್ರೀಮುರಳಿ ಹೇಳಿದ್ರು ಅನ್ನೋದಾದರೆ, ಶ್ರೀಮುರಳಿ ಅವರು ಈ ಬರ್ತ್ಡೇ ಸಂಭ್ರಮ ಆಚರಣೆಯಲ್ಲಿದ್ದಾಗ ಸೊ ಮಾಧ್ಯಮದವರು ದರ್ಶನ್ ಬಗ್ಗೆ ಕೇಳ್ತಾರೆ, ಜಾಮೀನಿಂದ ಹೊರಗೆ ಬಂದರು, ನೀವು ನೋಡಕ್ಕೆ ಹೋಗ್ಲಿಲ್ವಾ ಅಂತ. ಅವ್ರು ಹೇಳ್ತಾರೆ, ಈಗಷ್ಟೇ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ, ಖಂಡಿತ ಡಿಸ್ಚಾರ್ಜ್ ಆಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ನಾನು ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಟ್ಟದ್ದು ಬರೋದೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಥವಾ ಒಳ್ಳೇದಾಗಲಿಕ್ಕೆ. ಸೊ ಈಗೇನು ಕೆಟ್ಟದಾಗಿದೆ ಅದೆಲ್ಲ ಮುಂದೆ ಒಳ್ಳೇದಾಗುತ್ತೆ, ಆ ಕಾರಣಕ್ಕಾಗಿ ಕೆಟ್ಟದ್ದು ಬರುತ್ತೆ, ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಸೊ ಈ ಪ್ರಕರಣದಿಂದ ಸಾಕಷ್ಟು ಜನಗಳಿಗೆ ಮನ ನೊಂದಿತ್ತು, ಬೇಸರ ಆಗಿದ್ರು. ಆದರೂ ಕೂಡ ಈಗ ಒಂದಿಷ್ಟು ಜನಗಳಿಗೆ ಖಂಡಿತ ನೆಮ್ಮದಿ ಆಗಿದೆ, ಖುಷಿ ಆಗಿದೆ, ಸಮಾಧಾನ ಆಗಿದೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದರು. ಕೊನೆಗೆ ಹೇಳ್ತಾರೆ, ಕಾಲಾಯ ತಸ್ಮೈ ನಮಃ ಅಂತೇಳಿ. ಅಂದರೆ ಇದನ್ನು ನಾವು ಹೆಂಗೆ ಬೇಕಾದರೂ ವ್ಯಾಖ್ಯಾನಿಸ್ಬೋದು. ಅಂದರೆ ಕಾಲ ಅನ್ನೋದಿದೆಯಲ್ಲ, ಅದೇ ಎಲ್ಲದಕ್ಕೂ ಉತ್ತರ, ಅದೇ ಉತ್ತರ ಕೊಡುತ್ತೆ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ದಾರೆ. ಸೊ ಹಾಗೆ ನೋಡಿದ್ರೆ ಶ್ರೀಮುರಳಿ ಮತ್ತು ದರ್ಶನ್ ಸಾಕಷ್ಟು ಒಳ್ಳೆಯ ಗೆಳೆಯರು. ಸಿನಿಮಾ ಚಟುವಟಿಕೆಯ ಅಷ್ಟೇ ಅಲ್ಲ, ಅದರ ಆಚೆಗೂ ಕೂಡ ಒಳ್ಳೆ ಏನು ಸಹೋದರತ್ವದ ಒಂದು ಸಂಬಂಧ ಅವರಿಬ್ಬರ ನಡುವೆ ಇದೆ. ಹಿಂದೆ ಕೂಡ ಯಾವುದೋ ಒಂದು ಹೇಳಿಕೆ ಸಂದರ್ಭದಲ್ಲೂ ಕೂಡ ದರ್ಶನ್ ಬಗ್ಗೆ ಏನೋ ಮಾತಾಡಿದರು ಮುರಳಿ ಅವರು ಅನ್ನೋ ಕಾರಣಕ್ಕೆ ಸಾಕಷ್ಟು ಸುದ್ದಿಯಾಗಿತ್ತು. ಅಂದರೆ ದರ್ಶನ್ ಅವ್ರದ್ದು ಒಂದು ಪ್ರಕರಣ ಒಂದು ಕಡೆ ನಡೀತಾ ಇತ್ತು, ಇನ್ನೊಂದು ಕಡೆ ಶ್ರೀಮುರಳಿ ಅವರು ಒಂದು ಸಿನಿಮಾದ ಚಿತ್ರೀಕರಣದಲ್ಲಿದ್ದರು. ಅಲ್ಲಿ ಅವ್ರನ್ನ ಮಾಧ್ಯಮದವ್ರು ಮಾತಾಡಿಸಿದಾಗ ಯಾವುದೋ ಒಂದು ಪ್ರಕರಣದ ಬಗ್ಗೆ ಅಲ್ಲಿ ಜೋರು ಸುದ್ದಿ ಆಗ್ತಿದ್ದಾರೆ, ಇವರು ಬೇರೆ ಯಾವುದೋ ವಿಚಾರನ ಮಾತಾಡಿದ್ರು. ಅದು ಎರಡು ಒಂದಕ್ಕೊಂದು ಅದನ್ನು ಏನೋ ವರ್ಡನ್ನ ಸೇರಿಸ್ಬಿಟ್ಟು ದರ್ಶನ್ ಬಗ್ಗೆ ಇವರು ಹೀಗೆಲ್ಲ ಮಾತಾಡಿದರು ಅನ್ನೋ ಅರ್ಥದಲ್ಲಿ ಇದಷ್ಟು ಸಾಕಷ್ಟು ಸುದ್ದಿಯಾಗಿತ್ತು ಮಾಧ್ಯಮದಲ್ಲಿ. ಆದರೆ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಶ್ರೀಮುರಳಿ ಅವರು ಕೊಟ್ಟಿದ್ದು ಏನು ಅಂತಂದರೆ, ನಾನು ಮಾತಾಡಿದ ನಿಜ, ಆದರೆ ದರ್ಶನ್ ಅವರ ವಿಚಾರವಾಗಿ ನಾನು ಯಾವುದೇ ಕಾರಣಕ್ಕೂ ಮಾತಾಡಿರಲಿಲ್ಲ ಅಂಥೇಳಿ ಅದನ್ನು ಸ್ಪಷ್ಟನೆ ಕೊಟ್ಟಿದ್ರು. ಅಂದರೆ ಯಾವುದೋ ಒಂದು ವಿಚಾರವನ್ನು ಅವ್ರು ಮಾತಾಡಿದರು, ಅದು ದರ್ಶನ್ ಪ್ರಕರಣ ಕೂಡ ಆಗಷ್ಟೇ ನಡೀತಾ ಇತ್ತು. ಸೊ ದರ್ಶನ್ ಕುರಿತಾಗಿಯೇ ಹೇಳಿಕೆ ಕೊಟ್ಟರು ಅನ್ನೋದನ್ನು ಜಾಸ್ತಿ ಬಿಂಬಿಸಲಾಗಿತ್ತು. ಅದನ್ನು ಮತ್ತೆ ಸ್ಪಷ್ಟನೆ ಕೂಡ ಶ್ರೀಮುರಳಿ ಅವರು ಕೊಟ್ಟಿದ್ರು. ಯಾಕಂದರೆ ಸಾಕಷ್ಟು ಸುದ್ದಿ ಆದಾಗ ಶ್ರೀಮುರಳಿಯವರ ಹೇಳಿಕೆ ಹೀಗೆ ಹೇಳಿದ್ರು ಅನ್ನೋದನ್ನು ಅವರ ಕಿವಿಗೆ ಹೋದ ಮೇಲೆ ಹಿಂಗೆಲ್ಲ ಆಯ್ತಾ, ನಾನು ಹೇಳಿದ್ದು ಬೇರೆ ಅರ್ಥದಲ್ಲಿ, ದರ್ಶನ್ ಪ್ರಕರಣದಲ್ಲಿ ನಾನು ಮಾತಾಡಿಲ್ಲ, ಹಾಗಾಗಿ ಅವರೇ ಮಾತಾಡಿದರು. ಅಷ್ಟಕ್ಕೂ ದರ್ಶನ್ ನಾನು ತುಂಬ ಒಳ್ಳೆಯ ಸ್ನೇಹಿತರು, ಯಾವತ್ತಿಗೂ ಅವ್ರ ಬಗ್ಗೆ ಮಾತಾಡೋ ವ್ಯಕ್ತಿತ್ವ ನಂದಲ್ಲ ಅನ್ನೋ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ರು. ಬಟ್ ಇವತ್ತು ದರ್ಶನ್ ಅವರು ಹೊರಗೆ ಬಂದಿರೋ ವಿಚಾರ ತಿಳಿದು ಅವರು ಏನು ಡಿಸ್ಚಾರ್ಜ್ ಆಗಿದ್ದಾರೆ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದರು. ಸೊ ಕೆಟ್ಟದ್ದು ಆಗಿದ್ದು ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಅನ್ನೋ ಅರ್ಥದಲ್ಲೂ ಕೂಡ ಅವರು ಹೇಳಿದ್ದಾರೆ. ಅದೇನಿದ್ರು ದರ್ಶನ್ ಜಾಮೀನು ಬಿಡುಗಡೆಯಿಂದ ಹೊರಗೆ ಬಂದಿದ್ದಾರೆ. ಆದರೆ ದರ್ಶನ್ಗೆ ಒಂದಿಷ್ಟು ಸಂಕಷ್ಟ ಕೂಡ ಎದುರಾಗ್ತಾಯಿದೆ. ಅಂದರೆ ಇಟ್ ಮೀನ್ಸ್ ಒಳಗೊಳಗೆ ಢವಢವ ಶುರುವಾಗಿದೆ. ಯಾಕೆ ಅಂದರೆ ಈಗ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲ ಹತ್ತಿದ್ದಾರೆ. ಸೊ ಜಾಮೀನು ಅರ್ಜಿ ಏನು ಆಗಿ ಜಾಮೀನು ಬಂದರು, ಈಗ ಜಾಮೀನಿನ ಪ್ರಶ್ನಿಸಿ ಅವರು ಹೋಗ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಪಡೆದಿದ್ದು ಅವರು ಬೆನ್ನು ನೋವಿನ ವಿಚಾರಕ್ಕೆ ಶಸ್ತ್ರಚಿಕಿತ್ಸೆ ಪಡಿತೀನಿ ಅಂತ. ಸೊ ಅವಾಗ ಮಧ್ಯಂತರ ಜಾಮೀನು ಸಿಕ್ತು. 6 ವಾರಗಳ ಕಾಲ ಅವರು ಆಸ್ಪತ್ರೆಯಲ್ಲಿದ್ದರು. ಅದು ಆಸ್ಪತ್ರೆಯಲ್ಲಿ ಆದ ಬಳಿಕ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ. ಸೊ ಇದನ್ನು ಕೂಡ ಅಂಶವನ್ನು ಸುಪ್ರೀಂ ಕೋರ್ಟಲ್ಲಿ ಇಡ್ತಾ ಇದ್ದಾರೆ. ಸೊ ಈ ವಿಚಾರನ ಇಟ್ಕೊಂಡೇ ಅವ್ರು ಜಾಮೀನು ಪಡ್ಕೊಂಡ್ರು ಅಂತ ಹೇಳಿ ಪೊಲೀಸರು ಈಗ ಸುಪ್ರೀಂ ಮೆಟ್ಲು ಹತ್ತೋದಕ್ಕೆ ತೀರ್ಮಾನ ಮಾಡಾಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಇನ್ನೂ ಎಲ್ಲಿ ಹೋಗಿಲ್ಲಂತೆ ಗೊತ್ತಿಲ್ಲ. ಸದ್ಯಕ್ಕಂತೂ ದರ್ಶನ್ ಮತ್ತು ಒಂದಿಷ್ಟು ಜನಗಳಿಗೆ ರಿಲೀಫ್ ಸಿಕ್ಕಂತೂ ಆಗಿದೆ. ಈ ನಡುವೆ ಒಂದಿಷ್ಟು ಜನ ಅವರ ಫ್ಯಾನ್ಸ್ ಸಾಕಷ್ಟು ಹರಕೆಗಳು ಹೊತ್ತಿದ್ರು, ಹರಕೆಗಳನ್ನು ತೀರಿಸ್ತಾ ಇದ್ದಾರೆ. ಇದೊಂದು ವಿಶೇಷ. ಅಂದರೆ
ತನ್ನ ಒಬ್ಬ ನಟ, ಸೂಪರ್ ಸ್ಟಾರ್ ನಟ ಜೈಲಿಂದ ಹೊರಗೆ ಬಂದ ತಕ್ಷಣ ನಾನು ತಲೆ ಬೋಳಿಸ್ಕೊತೀನಿ ಅಥವಾ ನಾನು ತೆಂಗಿನಕಾಯಿ ಹೊಡಿತೀನಿ ಅಂತೇನು ಹರಕೆ ಹೊತ್ತಿದ್ರು, ಅದೆಲ್ಲ ಕೂಡ ಈಗ ಫ್ಯಾನ್ಸ್ಗಳು ಮಾಡ್ತಾ ಇದ್ದಾರೆ. ಒಂದಿಷ್ಟು ಕಾಮೆಂಟ್ಗಳ ಮೂಲಕ ಅವರಿಗೆ ವಿಶಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ದರ್ಶನ್ ಅವರು ಈ ವರ್ಷ ಸಿನಿಮಾ ಶುರು ಮಾಡ್ತಾರಾ ಅಥವಾ ಈ ವರ್ಷ ಮುಗಿತಾ ಬಂತು, ಮುಂದಿನ ವರ್ಷಕ್ಕೆ ಹೊಸ ಸಿನಿಮಾ ಕೈಗೆತ್ಕೋತಾರಾ ಗೊತ್ತಿಲ್ಲ. ಡೆವಿಲ್ ಸಿನಿಮಾದ ಚಿತ್ರೀಕರಣ ನಡೀತಿದ್ದಂಥ ಸಂದರ್ಭದಲ್ಲೇ ದರ್ಶನ್ ಅವರನ್ನ ಈ ಪ್ರಕರಣ ವಿಚಾರವಾಗಿ ವಶಕ್ಕೆ ಪಡಲಾಯಿತು. ಸೊ ಅದಾದ ಮೇಲೆ ಏನೆಲ್ಲ ಘಟನೆ ಆಯಿತು ನೀವು ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಸೊ ಏನೇ ಆದರೂ ದರ್ಶನ್ ಅವರು ಮುಂದಿನ ವರ್ಷ ಡೆವಿಲ್ ಸಿನಿಮಾನ ಶುರು ಮಾಡ್ತಾರಾ? ಅದು ಈಗ ಎಲ್ಲರಲ್ಲೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಕೋರ್ಟ್ ಈಗ ಸದ್ಯಕ್ಕೆ ಅವರ ಎಲ್ಲ ಏನು ವೀಸಾ ಮತ್ತು ಪಾಸ್ಪೋರ್ಟ್ ಏನಿದೆ ಎಲ್ಲೂ ಕೂಡ ಹೋಗೋ ಹಾಗಿಲ್ಲ ಅಂತೇಳಿ ಪಾಸ್ಪೋರ್ಟನ್ನ ಕೊಡಿ ಅಂತ ಕೇಳಿದೆ. ಅಂದರೆ ಬೆಂಗಳೂರು ಬಿಟ್ಟು ದರ್ಶನ್ ಎಲ್ಲೂ ಹೋಗಾಗಿಲ್ಲ. ಹಾಗಾಗಿ ಚಿತ್ರೀಕರಣ ಏನೇ ಇದ್ರೂ ಕೂಡ ಬೆಂಗಳೂರಲ್ಲೇ ನಡಿಬೇಕು. ಬೆಂಗಳೂರು ಹೊರತಾಗಿ ಬೇರೆ ಕಡೆ ಚಿತ್ರೀಕರಣ ಇದ್ದರೆ ಅದು ಕೋರ್ಟಿಂದ ಅನುಮತಿ ಪಡಿಬೇಕು. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೂ ಅನುಮತಿ ತಗೋತಾರ ಗೊತ್ತಿಲ್ಲ. ಸೊ ಈ ಪ್ರಕರಣ ಸದ್ಯ ಇಷ್ಟಕ್ಕೆ ಬಂದು ನಿಂತಿದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಬ್ಬೊಬ್ಬರೇ ಈಗ ದರ್ಶನ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಮಾತಾಡದೇ ಇರೋರೆಲ್ಲ ಈಗ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ದರ್ಶನ್ ಈಗಷ್ಟೇ ಚೇತರಿಸ್ಕೊಂಡು ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದ ತಕ್ಷಣ ಒಂದಿಷ್ಟು ನಟ ನಟಿಯರು ಅವ್ರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ಒಂದಿಷ್ಟು ಜನ ಮಾತುಕತೆಯನ್ನು ಕೂಡ ಆಡ್ತಾ ಇದ್ದಾರೆ. ಒಂದಿಷ್ಟು ಫೋನ್ ಮೂಲಕ ಮಾತಾಡಿದ್ದಾರೆ. ಆದರೆ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತಾಡುವ ಕೆಲಸಕ್ಕಿನ್ನೂ ಯಾರೂ ಹೋಗಿಲ್ಲ. ಇಷ್ಟರಲ್ಲೇ ಎಲ್ಲರೂ ಒಂದಿಷ್ಟು ಜನ ಅವ್ರನ್ನ ಭೇಟಿ ಮಾಡುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿವೆ.